ಅವಳು ನಿಮ್ಮ ಮಗಳು. ಬೇಕಿದ್ರೆ ನನ್ನ ಮೇಲೆ ಕೋಪ ಇದ್ರೆ ನೀವ್ ನನ್ನ ಬೈರಿ, ಬೇಕಿದ್ರೆ ಹೊಡೀರಿ ಅಪ್ಪ, ಬೇಕಿದ್ರೆ ಕೊಂದು ಬಿಡಿ ಅಪ್ಪ. ಆದ್ರೆ ಯಾವ ಸಂಬಂಧನೂ ಇಲ್ಲ ಅನ್ನೋದ್ರ ಎಲ್ಲ ಮಾತಾಡ್ಬೇಡಿ ಅಪ್ಪ. ಶ್ರಾವಣಿ ನನ್ನ ಮಗಳು ಶ್ರಾವಣಿ, ನಾನು ಜನ್ಮ ಕೊಟ್ಟಿರೋ ಮಗು. ಅಯ್ಯೋ ದೇವ್ರೆ, ನಾನೇ ಜನ್ಮ ಕೊಟ್ಟ ಮಗಳನ್ನ ಮಗಳೇ ಅಂತ ಕರೆಯೋಕ್ಕೂ ಬಾಯಿ ಬರ್ತಿಲ್ಲ. ನಿಜವಾಗ್ಲೂ ಪಾಪಿ ನಾನು. ಈ ಪಾಪಿ ತಂದೆನ ಕ್ಷಮಿಸ್ಬಿಡು ಮಗಳೇ. ಛೇ, ನನ್ನಂತ ಪಾಪಿಗೆ ಸರಿಯಾದ ಶಿಕ್ಷೆನೇ ಆಗಿದೆ. ನಿನ್ ಮುಂದೆ ಮಾತಾಡೋಕ್ಕೂ ಯೋಗ್ಯತೆ ಇಲ್ಲ ನನಗೆ. ಅಪ್ಪ ಅಂತ ಕರಿಬೇಡ, ಮಗಳಾಗಕ್ಕೆ ಸಾಧ್ಯನೇ ಇಲ್ಲ. ನೀನ್ ಯಾವತ್ತೂ ನನ್ನ ಮಗಳಲ್ಲ. ನನ್ನ ಕಣ್ಮುಂದೆ ನಿಂತ್ಕೊಬಿಡ. ಹೊಟ್ಟೋಗಿಲ್ಲ, ಹೊಟ್ಟೋಗೊಂದೆ. ಸಾರಿ ಅಪ್ಪ. ಬನ್ನಿ, ಒಳಗ್ ಬನ್ನಿ ಅಪ್ಪ. ನನ್ನ ಮಗಳ ಹತ್ರ ಪ್ರತಿ ಸಲ ಮಾತಾಡುವಾಗೆಲ್ಲ ಚುಚ್ಚಿ ಮಾತಾಡಿದ್ದೀನಿ. ಮನೆಯಿಂದ ಆಚೆ ಹೋಗಿ ಬಂದಿದ್ದೀನಿ. ಆದ್ರೆ ನನ್ನ ಮಗಳೇ ಈಗ ಅವಳ ಗಂಡನ ಮನೆಗೆ ಬರಮಾಡ್ಕೋತಿದ್ದಾಳೆ. ಈ ಪಾಪಿ ತಂದೆ ನಿನ್ ಮುಂದೆ ತುಂಬಾ ಚಿಕ್ಕವನಾಗ್ಬಿಟ್ಟ ಮಗಳೇ. ಯಜಮಾನ್ರೆ, ಏನು ಯೋಚನೆ ಮಾಡ್ತಿದ್ದೀರಾ? ಒಳಗೆ ಬನ್ನಿ. ಬನ್ನಿ ಅಪ್ಪ. ಕೈ ಕಲ್ತವ್ರೆ. ಯಜಮಾನ್ರು, ನಿಮ್ಮನ್ನ ಯಜಮಾನ್ರು ಅಂತ ಕರಿಬೇಕಾ? ಎಲ್ಲ ಕಳ್ಕೊಂಡು ಬಂದಿದ್ದೀರಾ, ಹೇಗ್ ಕರೆಯೋದು? ಕಾಂತಮ್ಮ, ನಿಜ ಅಲ್ವಾ ಅನಂತ ಶಯನ? ಅಲ್ಲ, ನಾವಾದ್ರೆ ಈ ಟಿವಿ ಸ್ಟ್ಯಾಂಡ್ ಕೆಳಗೋ ಅಥವಾ ಸಾಸಿವೆ ಡಬ್ಬದಲ್ಲೋ ಅಥವಾ ಈ ಬಟ್ಟೆಗಳಿರ್ತಾವಲ್ಲ ಅದ್ರ ಮಧ್ಯೆ ಏನಾರ ಕೈ ಹಾಕಿದ್ರೆ ಚಿಲ್ಲರೆ ಕಾಸಾದ್ರೂ ಸಿಗ್ತವೆ. ಆದ್ರೆ ಇವರು ಕೋಟಿಗಟ್ಟಲೆ ವ್ಯವಹಾರ ಮಾಡ್ತಿದ್ದವರು ಈಗ ಎಲ್ಲ ಬಿಟ್ಟು ಬಂದಿದ್ದಾರೆ. ಖಾಲಿ ಜೇಬು, ಖಾಲಿ ಲೈಫ್. ಬಾಯಿ ಮುಚ್ಚಿ ಕಾಂತಮ್ಮ. ನೀನ್ ಒಂದು ಮಾತಾಡಿದ್ರೆ ನಾನು ಮನುಷ್ಯನಾಗಿರೋದಿಲ್ಲ. ಯಾರ ಮುಂದೆ ನಿಂತು ಏನ್ ಮಾತಾಡ್ತಿದ್ರ? ಅಯ್ಯ, ಹೋಗ್ಲಿ ಬಿಡಿ. ಅದ್ಯಾಕೆ ಅಷ್ಟೊಂದು ಕೋಪ ಮಾಡ್ಕತ್ತೀರಾ? ಅದೇನೋ ಹೇಳ್ತಾರಲ್ಲ, ಇದ್ದಂಗೆ ಹೇಳಿದ್ರೆ ಎದ್ದು ಬಂದು ಎದೆ ಗೊತ್ತಿದ್ರಂತೆ. ಇಷ್ಟಕ್ಕೂ ಬೇರೆಯವ್ರ ವಿಷಯ ನನಗೆ ಹಾಕ್ಬೇಕು. ಆದ್ರೂ ಏನೋ ಎಲ್ಲ ಕಳ್ಕೊಂಡು ಮಗಳ ಮನೆ ಮುಂದೆ ಬಂದು ನಿಂತಿದ್ದಾರಲ್ಲ ಅಂತ ಕನಿಕರದಿಂದ ಮಾತಾಡಿದೆ. ನನಗೆ ಹಾಕ್ಬೇಕು. ಯಜಮಾನ್ರೆ, ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಕಾಂತಮ್ಮನ ಬುದ್ಧಿ ನಿಮಗೆ ಗೊತ್ತಿದೆಯಲ್ಲ, ಬಾಯಿಗೆ ಬಂದಾಗೆಲ್ಲ ಮಾತಾಡ್ತಾಳೆ. ಅವ್ರೇನ್ ತಪ್ಪು ಮಾತಾಡಿದ್ರು? ನಿಜಾನೇ ತಾನೇ ಹೇಳಿದ್ರು. ಇಷ್ಟು ವರ್ಷ ನಾನು ಸುಳ್ಳನ್ನ ನಂಬಿ ನನ್ನ ಜೀವನನೇ ಹಾಳು ಮಾಡಿಕೊಂಡೆ. ಇನ್ಮೇಲೆ ಸತ್ಯನೇ ಕೇಳ್ತೀನಿ, ಸತ್ಯನ ಸಹಿಸ್ಕೊತೀನಿ. ಅಯ್ಯೋ ದೇವ್ರೆ, ನೀವು ಹೀಗೆಲ್ಲ ಮಾತಾಡಿದ್ರೆ ಸಂಕಟ ಆಗುತ್ತೆ. ಇದು ನಿಮ್ಮನೆ. ಆ ಅಮ್ಮ ಏನೇನೋ ಮಾತಾಡ್ತಾರಂತ ನೀವು ನೊಂದ್ಕೋಬೇಡಿ. ನಿಮ್ಮ ಮಗಳು ಇಲ್ಲಿ ಇರುವಾಗ ನೀವು ಯಾರ ಮಾತಿಗೂ ಚಿಂತೆ ಪಡೋ ಅವಶ್ಯಕತೆನೇ ಇಲ್ಲ. ತಂದೆ ಮಗಳು ಅನ್ನೋ ಸಂಬಂಧಕ್ಕೇ ನಾನು ಅಪವಾದ, ಕಳಂಕ, ತಂದೆ ಅನ್ನೋ ಪದಕ್ಕೆ ಅವಮಾನ ಮಾಡಿಬಿಟ್ಟೆ ನಾನು. ನೋಡಿದ್ರ ಪದ್ಮನಾಭ ಅವರೇ, ಎಷ್ಟು ಚೆನ್ನಾಗಿ ಶ್ರಾವಣಿ ನನ್ನ ಒಳಗೆ ಬರ್ಮಾಡ್ಕೊಂಡ್ಳು. ಅದೇ ನಾನೇನ್ ಮಾಡಿದೆ, ಅವಳಿಗೆ ಚೆನ್ನಾಗಿ ಬೈದು ಒಂದ್ ದಿವಸ ಮನೆಯಿಂದ ಆಚೆ ಹಾಕಕ್ಕೆ ಪ್ರಯತ್ನ ಪಟ್ಟೆ. ಅದೆಲ್ಲ ನೆನೆಸ್ಕೊಂಡ್ರೆ ನನ್ನ ಮೇಲೆ ನನಗೆ ಅಸಹ್ಯ ಅನ್ಸುತ್ತೆ. ಛೇ, ಅದೆಲ್ಲ ಕೆಟ್ಟ ವಿಧಿ ಯಜಮಾನ್ರೆ.
ಶ್ರಾವಣಿ ಅಮ್ಮವರು ದೇವತೆ ಇದ್ದಾಗೆ ಅದು ಯಾವುದನ್ನು ಅವ್ರ ಮನಸ್ಸಲ್ಲಿ ಇಟ್ಕೊಂಡಿಲ್ಲ. ನೀವು ಅಷ್ಟೇ ಅದನ್ನೆಲ್ಲ ಮರೆತು ಮಗಳ ಜೊತೆಲಿ ಸಂತೋಷವಾಗಿರಿ. ಸರಿ ಸರಿ ಬನ್ನಿ, ಮೊದಲು ನೀವೇನಾದರೂ ತಿನ್ನಬೇಕು. ಬನ್ನಿ ಯಜಮಾನ್ರೆ. ವೀರು ಕಾಲ್ ಕನೆಕ್ಟೇ ಆಗ್ತಾ ಇಲ್ಲ. ಅವರು ಕೂಡ ನನಗೆ ಒಂದ್ಸಲನೂ ಕಾಲ್ ಮಾಡಿಲ್ಲ. ಹೀಗಿದಾರೋ ಏನೋ, ಯಾಕೆ ಹೀಗೆ ಮಾಡ್ತಿದ್ದಾರೆ? ಅವ್ರು ಯಾವತ್ತೂ ಹೀಗೆ ಮಾಡ್ದವ್ರಲ್ಲ. ಅಮ್ಮವ್ರೆ, ಯಾಕೆ ಇಷ್ಟು ಯೋಚನೆ ಮಾಡ್ತಾ ಇದ್ದೀರಾ? ಯಜಮಾನ್ರು ಚೆನ್ನಾಗೇ ಇರ್ತಾರೆ. ಅಲ್ಲಿ ಸುಬ್ಬು ಅನ್ನೋ ಪದನ ಇದಾರಲ್ಲ, ಅವ್ರಿಗೇನೂ ಆಗಲ್ಲ. ನೀವು ಯೋಚನೆ ಮಾಡಬೇಡಿ ಅಮ್ಮವ್ರೆ. ಅದೇನೇ ಇರ್ಬೋದು ಚೋಟು, ಆದ್ರೆ ಇತ್ತೀಚೆಗೆ ವೀರು ನನ್ನ ಮೇಲೆ, ನನ್ನ ಮಾತುಗಳ ಮೇಲೆ ತುಂಬಾ ಡಿಪೆಂಡ್ ಆಗಿದ್ದಾರೆ. ಅವ್ರು ಇಂಥ ಪರಿಸ್ಥಿತಿಯಲ್ಲಿರುವಾಗ ನಾನು ಅವ್ರ ಜೊತೆ ಮಾತಾಡಬೇಕು, ಅವ್ರಿಗೆ ಸಮಾಧಾನ ಮಾಡಬೇಕು, ಅವ್ರ ಕಷ್ಟಗಳನ್ನ ಕೇಳಬೇಕು. ಆದ್ರೆ ವೀರು ಜೊತೆ ಮಾತಾಡೋದಕ್ಕೆ ಆಗ್ತಿಲ್ಲ. ಅವ್ರು ಹೇಗಿದಾರೋ ಏನೋ, ಅವ್ರ ಸುತ್ತಮುತ್ತ ಏನ್ ನಡೀತಿದ್ಯೋ ನನಗೊಂದು ಗೊತ್ತಾಗ್ತಿಲ್ಲ. ಅವ್ರ ಧ್ವನಿ ಕೇಳೋವರೆಗೂ ನನಗೆ ಸಮಾಧಾನ ಇಲ್ಲ ಚೋಟು.